ಮಂದಿ ನನ್ನ ಬಗ್ಗೆ ನಿನ್ನ ಬಗ್ಗೆ ಇಷ್ಟೆಲ್ಲ ಕೆಟ್ಟದ್ದು ಮಾತಾಡಕತ್ತಾರ ಅಂದ್ರೆ ನಾ ಯಾಕೆ ಸುಮ್ಮನೆ ಇರಲಿ? ನಾನು ನಿನ್ನ ಮದುವೆ ಅಕ್ಕನಿ, ಆದ್ರೆ ನಂದೊಂದು ಷರತ್ತು ಅದ. ಮದುವೆ ಅಕ್ಕಿನಿ ಅಂತ ನೀನು ಭಯ ಬತ್ತಲ್ಲ, ಇಷ್ಟು ಖುಷಿ ಸಾಕ ನನಗೆ. ನಿನ್ನ ಪಡ್ಕೊಳ್ಳೋ ಸಂಬಂಧ ನೀ ಯಾವ ಷರತ್ತು ಹಾಕ್ತಿ ಹಾಕಿ, ನಾ ಅದನ್ನು ಸ್ವೀಕಾರ ಮಾಡೋಕ್ಕೆ ತಯಾರಿದ್ದೀನಿ. ಏನೇನು ಷರತ್ತು? ನಾಳೆ ಊರ್ ಮಂದಿ ನನ್ನ ಕಡೆಗೆ ಏನೋ ಬೆಳ್ ಮಾಡಿ ಮಾತಾಡಿದ್ರು ನಿಮ್ಮ ಮನ್ಸಿಗೆ ಹಚ್ಕೋಬಾರ್ದು. ಗಂಡನ ಕಳ್ಕೊಂಡು ಮತ್ತೊಂದು ಮದುವೆ ಆಗಿನಂದ್ರೆ ಊರ್ನವ್ರೆಲ್ಲ ಮಾತಾಡೋರ, ಆದ್ರೆ ನೀ ನನ್ನೆಲ್ಲೂ ಬಿಟ್ಕೊಡ್ಬಾರ್ದು. ಮದುವೆಯಾಗಿ ಹೊಸ್ತರಾಗ ಎಲ್ಲಾನು ಚಂದ ಅನಿಸ್ತೈತಿ, ಆದ್ರೆ ಮುಂದೊಂದಿನ ಮಂದಿ ಮಾತು ಕೇಳ್ಕೊಂಡು ನೀನು ನನ್ನ ಬಗ್ಗೆ ಮಾತಾಡಕತ್ತಿ ಅಂದ್ರೆ ನಾನು ನಿನ್ನ ಹೆಸರ ಬರ್ಬೇಕು ಸಾಯ್ತು. ಊರ್ ಮಂದಿ ನನ್ನ ಬಗ್ಗೆ ನಿನ್ನ ಬಗ್ಗೆ ಏನಾರ ಮಾತಾಡಲಿ, ನಾ ಗಟ್ಟಿಯಾಗಿರ್ತೇನೆ, ನೀ ಗಟ್ಟಿಯಾಗಿರ್ತಿ. ಕೈ ಹಿಡಿದು ಬರೋಕಿನೇ ಇಷ್ಟೆಲ್ಲ ಗಟ್ಟಿಯಾಗಿ ಮಾತಾಡಕತ್ತಾಳ ಅಂದ್ರೆ ಕೈ ಹಿಡಿದು ಕರ್ಕೊಂಡು ಹೋಗೋ ನಾ ಎಷ್ಟು ಗಟ್ಟಿ ಆಗಬಾರ್ದಿಲ್ಲ. ಯಾರೇ ಎದುರಾಗಲಿ ನಿನ್ನ ಬಿಟ್ಕೊಡೋಲ್ಲ, ಬಿಟ್ಕೊಡೋ ಮಾತೇ ಇಲ್ಲ. ಇದು ಅವರಾಗಿದ್ದ ಬಾಳೆ ಮಾಡಿ ತೋರಿಸ್ತೀನಿ. ನೀ ಮದುವೆ ಒಪ್ಕೊಂಡಿಲ್ಲ, ಆ ಖುಷಿ ಇತ್ತ ಹೆಚ್ಚಾಗಿ ಮತ್ತೇನೂ ಇಲ್ಲ ನನಗೆ. ನನ್ನ ಮ್ಯಾಗಿರೋ ಹುಚ್ಚು ಪ್ರೀತಿಯಿಂದ ನೀ ಗೋನ್ ಅಳಗಾಡ್ಸ್ಬೇಡ, ವಿಚಾರ ಮಾಡ. ನಿಂದು ಒಂದು ಜೀವನ ಐತಿ. ನೀ ಜೋಡಾದ್ರೆ ಈ ಜೀವಕ್ಕೆ ಒಂದು ಅರ್ಥ ಇರ್ತೈತಿ. ಎಲ್ಲದಕ್ಕೂ ಗಟ್ಟಿಯಾಗಿ ನಿಂತೀನಿ. ಮಾತಿ ಬೆಳೆಸಕ್ಕೆ ಹೋಗಬೇಡ. ಯಾರ ಎದುರಾದ್ರು ನಿನ್ನ ಕೊಳ್ಳಿ ತಾಳಿ ಕಟ್ಟೋ ನಾನು. ಹಿಂಗ್ಯಾಕೆ ಮಾತಾಡತ್ತಾಳ ಅಂತಂದು ತಿಳ್ಕೊಬೇಡ. ನಿಮ್ಮ ಅಕ್ಕ ಎಷ್ಟೆಲ್ಲ ಮಾತಾಡಿದ್ಲು, ಅದಕ್ಕೆ ಕೇಳತ್ತೇನ. ನೀ ಬೇಕಾಗಿ ನಾ ಊರ್ ಮಂದಿ ಕಡೆ ಎಲ್ಲ ಅನ್ಸೊಳಕತ್ತೀನಿ. ಇನ್ನು ನಮ್ಮ ಅಕ್ಕಗೆ ನಾ ಬೇಕಾಗಿ ಆಕಿ ಮಾತಾಡೋದಿಲ್ಲ. ಅದೇನು ಮನ್ಸಿಗೆ ಹಚ್ಚೋಬೇಡ. ನನಗೆ ನೀನು ನಿನಗೆ ನಾ ಅಂತ ಬದುಕೋನು, ಬದುಕಿ ತೋರ್ಸುನು. ಅರ್ಥ ಮಾಡ್ಕೊಂಡು ಬದುಕೋ ಶಕ್ತಿ ನಮ್ಮಲ್ಲಿತ್ತ ಅಂದ್ರೆ ಬದುಕ ಬಂಗಾರ ಆಕೈತಿ. ನೀ ಹೇಳ್ದಂಗೆ ಆಗಲಿ. ಬರಡಾದ ಬದುಕ ಬಂಗಾರಂಗೆ ಆಗ್ಬೇಕಂದ್ರೆ ನನಗೆ ನೀ ಜೋಡಾಬೇಕು, ನಿನಗೆ ನಾ ಜೋಡಾಬೇಕು. ಹುಚ್ಚ, ಯಾರ ಮಾತು ಕೇಳಂಗಿಲ್ಲ. ಹಿಂಗೆ ನೋಡ್ಬೇಕಂತ ನನಗೆ ಕನಸುತ್ತೆ. ಕಡಿಕು ಆ ದೇವರ ಆಶೀರ್ವಾದದಿಂದ ನಿನ್ನ ಹಿಂಗೆ ನೋಡೋದಾತ. ಈಗ ನನ್ನ ಮನಸ್ಸಿಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡಿ. ದಾರಿ ಕಾಣ್ಲಿಂದಂಗಾಗಿ ಸುಮ್ಮನಿದ್ದಕ್ಕಿಗೆ ಕೈ ಹಿಡಿದು ಭಾಳ ಕೊಟ್ಟು ದಾರಿ ತೋರಿಸಿದ್ರಿ. ನಿಮ್ಮ ಪ್ರೀತಿನ, ನಿಮ್ಮ ನಂಬಿಕೆನ ನಾ ಯಾವಾಗೂ ಉಳಿಸ್ಕೋತೀನಿ ರೀ. ಚುಚ್ಚಿ ಮಾತಾಡಿದವ್ರ ಮುಂದೆ ಮೆಚ್ಚಿ ಬಾಳೆ ಮಾಡೋಣ. ಸ್ವಚ್ಛ ಮನಸ್ಸಿನಿಂದ ಮನಸ್ಸು ಬಿಚ್ಚಿ ಮಾತಾಡೋಣ. ನನ್ನಲ್ಲಿ ಏನೇ ಇದ್ರು ನೀ ಕೇಳ, ನಿನ್ನಲ್ಲಿ ಏನಿದ್ರು ನಾ ಕೇಳ್ತೀನಿ. ಆದ್ರೆ ಯಾವುದಕ್ಕೂ ಯಾವ ಕಾರಣಕ್ಕೂ ಯಾರ ಮಾತಿಗೂ ನನ್ನ ಮ್ಯಾಗ ನೀ ಸಿಟ್ಟಾಗಬೇಡ, ನಿನ್ನ ಮ್ಯಾಗ ನಾ ಸಿಟ್ಟಾಗೋದಿಲ್ಲ. ದೇವ್ರ ಹಂಗೆ ನೀವು ಇರ್ಬೇಕಾದ್ರೆ ಕಂಡವ್ರ ಮಾತಿಗೆ ನಾ ಯಾಕ್ರಿ ತಲೆ ಕೆಡಿಸ್ಕೊಳ್ಳಿ? ಇದು ಒಂದು ಹೆಣ್ಣಿಗಿರ್ಬೇಕಾದ ಲಕ್ಷಣ. ಇದು ಒಂದು ಮನೆ ಬೆಳಗಕ್ಕೆ ಬರುವಂಥ ಹುಡುಗಿಗಿರೋ ಲಕ್ಷಣ. ನಿನ್ನ ಮ್ಯಾಗ ಸಂಪೂರ್ಣ ನಂಬಿಕೆ ಐತಿ. ನಮ್ಮ ಅಕ್ಕಾಗ ನಮ್ಮ ತಂಗಿಗೆ ಇಬ್ಬರು ಜೋಡಿ ಹೋಗಿ ತೋರ್ಸೋಣ, ಖುಷಿ ಆಗ್ತಾರೆ. ಮನೆ ಹೋಗೋಣ. ಅಕ್ಕ, ಶಿವ, ಏನೋ ಇದು? ಹೇಳಿದ್ನಲ್ಲಕ್ಕ, ಪಾರುನ ಮದುವೆ ಆಗ್ತೀನಿ ಅಂತೇಳಿ. ನೀ ಏನೂ ಅನ್ಲಿಲ್ಲ, ನನ್ನ ಮನಸ್ಸು ತಡೀಲಿಲ್ಲ.
ಮದುವೆ ಮಾಡ್ಕೊಂಡೀವಿ. ಯಾವಾಗ ನನ್ನ ಮಾತು ಮೀರಿಕಿನ ಮದುವೆಯಾಗಿ ಬಂದಿಲ್ಲ ಅಂದ ನಿನ್ನ ಪಾಲಿಗೆ ನಿಮ್ಮ ಅಕ್ಕ ಸತ್ರ ತಿಳ್ಕೊ. ನನಗರ ನೀನು ಬಿಟ್ಟು ಯಾರ್ದಾರಕ್ಕ? ಹಿಂಗ್ಯಾಕೆ ಬಂದಕ್ಕೆ ಮುಂದೆ ಮನಸ್ಸು ಕಲ್ ಮಾಡ್ಕೊಂಡು ಮಾತಾಡ್ತಿ? ನನಗೆ ಹೇಳೇ ಇದೀನಲ್ಲ, ಏನು ತುಡುಗ್ಲಿ ಏನಾರ ಮದುವೆ ಮಾಡ್ಕೊಂಬಂದಿನ? ಬಿಟ್ಟಿರಕ್ಕಾಗಲಿಲ್ಲಕ್ಕ, ಅದಕ್ಕೆ ತಾಳಿ ಕಟ್ಟಿ ಕರ್ಕೊಂಬಂದೀನಿ. ನೀ ಮದುವೆ ಆಕಿನಿ ಅಂದ್ರೆ ನಾವು ಹೆಣ್ಣು ನೋಡಿ ಮದುವೆ ಮಾಡ್ತಿದ್ದೀವಿ. ಈಗಿನ ಯಾಕೆ ಮದುವೆ ಆಗಿ ಬಂದಿ? ಅಕ್ಕ, ನಿನಗೆ ನಾನು ಮ್ಯಾಚ್ ಇಟ್ಟಿದ್ರೆ ಎರಡ್ರಪ್ಪ ಹೊಡೆದ್ಬಿಡು, ಹೊಡ್ಸ್ಕೋತೀನಿ. ಆದ್ರೆ ನಾನು ಒಂದು ಜೀವ ತಿಳ್ಕೊಂಡು ಬಂದ, ಆಕಿನ ಮುಂದೆ ಹಿಂಗೆಲ್ಲ ಮಾತಾಡೋಕೆ ಹೋಗಬೇಡ, ಅರ್ಥ ಮಾಡ್ಕೋಕ. ಅಕ್ಕ ಅಂತ ಕರೆಯಕ್ಕ ಹಕ್ಕಿಲ್ಲ. ಇನ್ನೊಂದು ಮಾತು ಕೇಳ್ತೀನಿ, ಏನು ಹಾಕಬೇಕೋ ಹಾಕಿಬೇಕೋ? ಹೆಂಗೆ ಮಾತಾಡ್ತಿಕ್ಕ? ನನಗೆ ಈಕನ ಬೇಕಂದ್ರೆ ಒಡ ಹುಟ್ಟಿದಾಕ ನೀ ದೂರ ಆಕ್ಯಾನ? ಇಲ್ಲ ನನಗೆ ನೀನ ಬೇಕಂದ್ರೆ ಈಕಿಗೆ ತಾಳಿ ಕಟ್ಟಿದ್ದ ಸುಳ್ಳಾಕೈತೇನ? ಅಕ್ಕ, ಸಂಬಂಧ ಅನ್ನೋದು ನಾವು ಬೆಸ್ಕೊಂಡು ಬಂದುಬಿಟ್ಟಿರ್ತೀವಿ. ಒಮ್ಮೆ ಆ ದೇವ್ರು ಕೂಡಿಸಿದ ಮ್ಯಾಗ ಜೀವ ಹೋಗುತ್ತಕ್ಕ ಕಳ್ಕೊಳಕ್ಕಾಗೋದಿಲ್ಲಕ್ಕ. ನನಗೆ ಅಕ್ಕನ ಆದ್ರೆ ತಾಳಿ ಕಟ್ಟಿನಿ ಅಂದ್ರೆ ಸದ್ಯಕ್ಕೆ ಈಕಿನ ಕೈ ನಾ ಬಿಡಲಕ್ಕ. ಅಕ್ಕಿನ ಮೇಲ್ಗಟ್ಟು ಮಾತಾಡ್ತಿ ಅಂದ್ರೆ ಈ ಮನೆಗೆ ನಿನಗೆ ಯಾವ ಸಂಬಂಧ ಇಲ್ಲ. ಅಕ್ಕಿನ ಎಲ್ಲಿ ಬೇಕಾದ್ರೆ ಕರ್ಕೊಂಡು ಭಾಳ ಹೋಗು. ಹೋಗ್ತೀನಕ್ಕ, ಮಾತಿನ ಕಟ್ಟಿ ಹಾಕ್ತೀನಿ ಅಂದ್ರೆ ಈಕಿನ ಬಿಟ್ಟು ಇಲ್ಲೇ ಇರ್ತೀನಿ ಅಂತ ಮಾಡಿ ಏನ? ಜಗತ್ತ ರಗಡ್ದು ಹೊಡೆದೈತಿ, ಬದುಕಾಕ ಎಲ್ಲಿಯಾದ್ರೂ ಒಂದು ದಾರಿ ಸಿಗ್ತೈತಿ. ನಂಬಿ ಬಂದಾಳ, ಆ ನಂಬಿಕೆ ಉಳಿಸೋಳ ಸಂಬಂಧ ನಿನಗೆ ಕೆಟ್ಟಾದ್ರೂ ನಡೀತೈತಿ. ಇಷ್ಟಪಟ್ಟಿಗೆ ಜೊತೆ ಬಾಳೆ ಮಾಡ್ತೀನಕ್ಕ. ನನಗೆ ದೊಡ್ಡಕ್ಕೆ ನನ್ನ ಮಾತಿನಿಂದ ಏನರ ನಿನಗೆ ಹಳಾಳ ಅನಿಸಿತ್ತಂದ್ರೆ ಕ್ಷಮಸಕ್ಕ. 6 ತಾಸು ರಾತ್ರಿಯಾಗು ತಮ್ಮ ಅಂತ ಕರಿ, ನಿನ್ನ ಕಷ್ಟಕ್ಕೆ ಓಡಿ ಬರ್ತೀನಿ. ಅಕ್ಕ, ಅಣ್ಣನ ಕಳಿಸ್ಬೇಡ, ಕರಿ ಅಕ್ಕ. ಅವನ ಜೀವನ ಹಾಳಾಗಬಾರ್ದತ್ತ ಬಾಯ್ ಮಾಡೀನಿ. ಅವ ಅಕ್ಕೇ ಬೇಕತ್ ಹೋಗ್ಬಿಟ್ಟ. ಅಣ್ಣ ಅದಾವ ಮನೆ ಬಿಟ್ಟು ಆದ್ರೆ ನನಗೆ ನಿನಗೆ ಯಾರು ದಿಕ್ಕು? ಅದು ಅವಂಗೆ ತಿಳಿಬೇಕಾಗಿತ್ತವ. ನಿಂಗೆ ಏನೋ ತಿಳಿದಿಲ್ಲ. ಸರಿ, ಇವ್ರ ಜೋಡು ಬಂದಿರಂದ್ರೆ ನಿಮ್ಮನ್ನೆಲ್ಲ ಬಿಡ್ತೇವೆ ಅಂತ ತಿಳ್ಕೊಂಡೇನ? ಒಂದ ಮನ್ಯಾಗ 3 ಮಂದಿ ಇರೋದು ಸರಿನ ಅನ್ಸೋದಿಲ್ಲ. ನಾ ದಿನ ದುಡ್ಯವ, ಹೊಲ ಮನೆ ಅಂತ ಎಲ್ಲರ ಹೋಗವ. ನೀವೊಂದು ಅನ್ನೋದು, ಇವ್ರೊಂದು ಅನ್ನೋದು, ಅಕ್ಕ ಒಂದು ಅನ್ನೋದು. ನೀ ಅಕ್ಕ ಹೆಂಗದ ನಿಂಗೆ ಗೊತ್ತರ ಐತಿಲ್ಲ. ಪುಟ್ಟಿ, ನಿಮಗೇನೋ ಕಷ್ಟ ಅಂದ್ರೆ ನಾ ಬರೆದು ಹೋಗೋದು ಮಾಡ್ತೀನಿ. ಆದ್ರೆ ಒಂದು ತೊಡೆ ದಿನ ಈಕಿನ ಜೋಡು ನಾ ಇರ್ತೀನಿ. ಹೊಂದಾಣಿಕೆ ಆಯ್ತು, ಮುಂದೆ ಹೊಂದಾಣಿಕೆ ಆಗಿರೋಣ. ನಿಮ್ಮಿಬ್ಬರ ಬಗ್ಗೆ ನಂಗೆ ಗೊತ್ತೈತಿ, ಮತ್ತೆ ಯಾಕೆ ಹೊರಗಿರ್ತೀರಿ? ನಾ ಏನಾರು ಮಾಡಿ ಅಕ್ಕಗೆ ಹೇಳ್ತೀನಿ, ಬರ್ರಿ. ನೀ ಏನೋ ಹೇಳಿದ್ರು ಅವ್ರಿಗೆ ಸಿಟ್ಟು ಇರೋದ ಅಲ್ಲ. ಸ್ವಲ್ಪ ದಿನ ಹೊರಗಿರ್ತೇವಿ, ಮತ್ತೆಲ್ಲರೂ ಕೂಡೇ ಇರೋಣ. ಅಣ್ಣನ ಬಿಟ್ಟ ನಾ ಎಂದೂ ಇರಂಗಿಲ್ಲ, ಅದು ಅವನಿಗೂ ಗೊತ್ತೈತಿ. ನೀವು ಬಾ ಅಂದ್ರೆ ನಿಮ್ಮ ಜೋಡಿ ನಾನು ಬರ್ತೀನಿ. ನೀ ಬಂದ್ರೆ ದೊಡ್ಡ ಅಕ್ಕ ನೋಡ್ಕೊಳ್ಳೋದು ಯಾರು? ಸ್ವಲ್ಪ ದಿನ ಅಷ್ಟ ಅಲ್ಲೇ ಇರು, ನಾವ ಬರ್ತೇವೆ. ನಿಮ್ಮ ಮೊಯ್ನಿ ಹೇಳಕತ್ತಿದ್ದ ಅರ್ಥ ಆತಲ್ಲ? ನಿಮಗೇನೋ ಕಷ್ಟ ಇದ್ರು ನಾ ಮನೆಗೆ ಹೋಗೋದು ಬರೋದು ಮಾಡ್ತೀನಿ. ನಿನ್ನ ಅಕ್ಕನ ಯಾವತ್ತೂ ಬಿಟ್ಟು ಕೊಡೋದಿಲ್ಲ. ನಿನಗೆ ಹೇಳೇ ಇದೀನಲ್ಲ, ಈಕಿನ ಬಿಟ್ಟು ಬದುಕಾಗಲ್ಲ ಅಂತೇಳಿ. ಹಂಗಂತೇಳಿ ಈಕಿನ ಬಿಟ್ಟು ನನಗಿರೋಕ್ಕಾಗಲ್ಲ. ಪುಟ್ಟಿ, ನಿನಗೇನ ಬೇಕಂದ್ರು ಅಣ್ಣ ಅಂತ ಬಾ, ನಾನು ಹಿಂಗೆ ಹೆಲ್ಪ್ ಆಗಿರ್ತೀನಿ. ಆದ್ರೆ ಅಕ್ಕ ಕಣ್ಣೀರು ಹಾಕತ್ರ ಆ ಕಣ್ಣೀರು ನೀವು ಒರೆಸ್ಬೇಕು. ನಾನು ನಿಮ್ಮ ಅಕ್ಕ ಜೊತೆ ನಿಮ್ಮ ತಂಗಿ ಜೊತೆ ಭಾಳ ಖುಷಿಯಾಗಿದ್ರಲ್ಲ ನೀವು. ನಾ ಬಂದ್ಮ್ಯಾಗ ಅವ್ರನ್ನೂ ಬಿಟ್ಟು ಬರಂಗಾತು. ಒಂದು ಪಡ್ಕೋಬೇಕಂದ್ರೆ ಒಂದು ಕಳ್ಕೊಬೇಕಂತ, ಅದ್ರಾಗ ಮನಸ್ಸಲ್ಲಿ ಏನೇನು ಪಡ್ಕೋಬೇಕಂತ ಆಸೆ ಇತ್ತು. ನಮ್ಮ ಅಕ್ಕಗೆ ಸ್ವಲ್ಪ ಸಿಟ್ಟು ಜಾಸ್ತಿ. ಇವತ್ತಲ್ಲ ನಾಳೆ ನಾನು ಬಿಟ್ಟಿರಕ್ಕೆ ಆಗಲ್ಲ. ಆಕಿಗೆ ಬಾ ತಮ್ಮ ಅಂತ ಬಂದ ಬರ್ತಾಳೆ. ಅವಾಗ ಖುಷಿಯಿಂದ ಇಬ್ಬರು ನಮ್ಮ ಮನೆಗೆ ಹೋಗೋಣ. ಅಲ್ಲಿ ತಕ ಹೊತ್ತು ಬಂದಂಗೆ ಬದುಕೋಣ. ಆದರೆ ಯಾರ ಕಣ್ಣಿಗೂ ಅವ್ರನ್ನೂ ಕೆಟ್ಟ ಮಾಡೋದು ಬೇಡ, ನಾವು ಕೆಟ್ಟಾಗೋದು ಬೇಡ. ನನ್ನ ಬಗ್ಗೆ ಏನು ತಪ್ಪು ತಿಳ್ಕೊಬೇಡ್ರಿ. ನಾನು ನಿಮ್ಗೆ ಅದು ಬೇಕು ಇದು ಬೇಕು ಏನೂ ಕೇಳೋದಿಲ್ರಿ. ಇದ್ದಿದ್ರಾಗ ಜೀವನ ಮಾಡ್ಕೊಂಡು ಹೋಗೋಣ. ತಾಳಿ ಕಟ್ಟಿನ ಅಂದ ಬಳಿಕ ಇದ್ದಷ್ಟ್ರಾಗ ಜೀವನ ಮಾಡೋಕೆ ನಾ ಏನು ಇನ್ನೂ ಇಲ್ದವಲ್ಲ.
ನಾನು ಈ ಹಳ್ಳಿ ಒಳಗೆ ರೈತ ಅದೀನಿ. ನೀ ಬಂದ ಮ್ಯಾಗ ನಿನ್ನ ಪುಣ್ಯದಿಂದ ಹೊಲ ಬೆಳ್ಯಾಕತ್ತಂದ್ರೆ ಈ ರೈತನ ಹಿಂತೀನಿ ಹೆಂಗೆ ಮೆರೆಸ್ಬೇಕು ಹಂಗೆ ಮೆರೆಸ್ತೀನಿ. ಆಯ್ತಿಲ್ಲ?